ಬಿಜೆಪಿಗೆ ತಮ್ಮದೇ ಪಕ್ಷದ ಓರ್ವ ಶಾಸಕರ ಮತ ಕೈತಪ್ಪಿದೆ. ಮಾಜಿ ಸಚಿವ ಎಸ್.ಟಿ. ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ಮತ ಹಾಕೋದರ ಮೂಲಕ ಅಡ್ಡ ಮತದಾನ ಮಾಡಿದ್ದಾರೆ. ಅದನ್ನ ಒಂದು ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೇನೆ ಹೇಳಿದ್ದಾರೆ. ನೇರ ನಾನು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದೆ ಅಂತ ಹೇಳಿಲ್ಲ, ಬಟ್ ಆತ್ಮಸಾಕ್ಷಿಯ ಮತ ಹಾಕಿದ್ದೀನಿ. ಪಕ್ಷ ನೋಡಿ ಹಾಕಿಲ್ಲ, ವ್ಯಕ್ತಿಯನ್ನ ನೋಡಿ ನಾನು ಮತ ಹಾಕಿದ್ದೀನಿ. ನನ್ನ ಮತ ಅಭಿವೃದ್ಧಿಗೆ. ಇದೆಲ್ಲವೂ ಕೂಡ ಒಟ್ಟಾರೆ ಇವತ್ತು ಬೆಳಗ್ಗೆಯಿಂದ ಅವರು ಮತದಾನ ಮಾಡಿ ಹೊರಗೆ ಬಂದ ಕ್ಷಣದವರೆಗೆ ಅವರು ಕೊಟ್ಟಂತ ಹೇಳಿಕೆಗಳು, ಕೆಲವೊಂದು ಹೇಳಿಕೆಗಳೇ ಮೊದಲೇ ಕುತೂಹಲಕ್ಕೆ ಕಾರಣ ಆಗಿತ್ತು. ಎಸ್.ಟಿ. ಸೋಮಶೇಖರ್ರ ಮತ ಯಾರಿಗೆ ಸಿಗಬಹುದು ಅಂತ. ಅಂದ್ರೆ ಪಕ್ಷನಿಷ್ಠರಾಗಿ ಬಿಜೆಪಿಗೆ ಮತ ಹಾಕ್ತಾರಾ ಅಥವಾ ಅಡ್ಡ ಮತದಾನ ಆಗುತ್ತಾ ಅಂತ. ಅದರ ಹಾಗೆ ಕ್ರಾಸ್ ವೋಟಿಂಗ್ ಆಗಿದೆ. ಸಾಕ್ಷಿ ಮತ ಹಾಕಿದ್ದೀನಿ, ಪಾರ್ಟಿ ಅಂತಿಲ್ಲ, ಆತ್ಮಸಾಕ್ಷಿ ಮತ. ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದೇನೆ, ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದೇನೆ. ಯಾವ ಲೀಡರ್ಗೆ ತೋರಿಸ್ಬೇಕು ಅಂತಕ್ಕಂಥದ್ದಿತ್ತೆ, ಅವ್ರಿಗೆ ನಾನೇನ್ ಮತ ಹಾಕಿದ್ದೀನಿ ಅಂತದನ್ನ ಅವ್ರಿಗೆ ತೋರಿಸಿದ್ದೀನಿ. ನೋಡಿ, ಪಾರ್ಟಿ ಅಂತ ಇಲ್ಲ, ಆತ್ಮಸಾಕ್ಷಿಯ ಮತ ಹಾಕಿದ್ದೀನಿ ನಾನು. ಇದು ಎಸ್.ಟಿ. ಸೋಮಶೇಖರ್ ಅವರ ಹೇಳಿಕೆ. ಅಲ್ಲಿಗೆ ಸ್ಪಷ್ಟ, ಮೈತ್ರಿ ಅಭ್ಯರ್ಥಿಗೆ ಅಥವಾ ತಮ್ಮದೇ ಪಕ್ಷದ ಅಭ್ಯರ್ಥಿಗೆ ನನ್ನ ಮತ ಹೋಗಿಲ್ಲ ಅನ್ನೋದು. ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿ ಮೊದಲ ಕ್ರಾಸ್ ವೋಟಿಂಗ್ಗೆ ನಾಂದಿ ಹಾಡಿದ್ದಾರೆ. ಇವತ್ತು ರಾಜ್ಯಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡಲಿಕ್ಕೆ ನಡೀತಾ ಇರುವಂತಹ ಇವತ್ತಿನ ಚುನಾವಣೆಯಲ್ಲಿ ಎಸ್.ಟಿ. ಸೋಮಶೇಖರ್ ಅವರು ಮೊದಲಿಗೆ ಮತದಾನ ಮಾಡೋದಕ್ಕೆ ವಿಧಾನಸೌಧದ ಸಮೀಪ ಬಂದಾಗಲೇ ಅವರ ಹೇಳಿಕೆಗಳು ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು. ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರು ಕೂಡ ಬಹಳ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ರು. 45ಕ್ಕಿಂತಲೂ ಹೆಚ್ಚು ಮತಗಳನ್ನು ಮೂರು ಅಭ್ಯರ್ಥಿಗಳು ಪಡ್ಕೊಳ್ಳೋ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇವರು ಆತ್ಮಸಾಕ್ಷಿಯ ಮತ ಅಥವಾ ಅಡ್ಡ ಮತದಾನಕ್ಕೆ ಪ್ರಯತ್ನ ಪಡೋದ್ರ ಬದಲು ಬಿಜೆಪಿ ಜೆಡಿಎಸ್ ಮೈತ್ರಿ ಅವರ ಶಾಸಕರ ಮತಗಳನ್ನು ಅವ್ರ ಬಳಿ ಜೋಪಾನವಾಗಿ ಇಟ್ಕೊಳ್ಳಿ, ಅಷ್ಟು ಸಾಕು ಅನ್ನುವಂಥ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಮಾತಾಡಿದ್ರು. ಸಿದ್ದರಾಮಯ್ಯನವರು ಮೊದಲು ಅವ್ರ ಶಾಸಕರ ಮತ ಅವರು ಸೇಫ್ ಮಾಡ್ಕೊಳ್ಳಿ, ಆಮೇಲೆ ನಮ್ಮ ಶಾಸಕರ ಆತ್ಮಸಾಕ್ಷಿ ಮತಗಳನ್ನು ಕೇಳಲಿ ಅಂತ. ಸೊ ಇಂಥದ್ದೊಂದು ಲೆಕ್ಕಾಚಾರ ಇಟ್ಕೊಂಡು 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಂತಹ ಮೈತ್ರಿ ಬಿಜೆಪಿ ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿಗೆ ಈಗ ಆತಂಕ ಎದುರಾಗಿರೋದು. ಅಂದರೆ ಬಿಜೆಪಿಯಲ್ಲಿ 20 ಅಧಿಕ ಮತಗಳಿತ್ತು, ಇನ್ನುಳಿದ ಹಾಗೆ ಜೆಡಿಎಸ್ನಲ್ಲಿ 19 ಮತಗಳಿತ್ತು. 45 ಮತಗಳು ಬೇಕು ಒಬ್ಬ ಸದಸ್ಯರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸೋದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.